ಅಜೆಂಡಾ ಏನಂದ್ರೆ ವಕ್ಫ್ ಕಾಯ್ದೆಯನ್ನೇ ತೆಗೆದು ಹಾಕಬೇಕು, ತಿದ್ದುಪಡಿ ತರಬೇಕು ಅಂತ ಅವ್ರ ಹೋರಾಟ. ಇವತ್ತು ವರದಿ ಒಪ್ಸಕ್ ಹೋಗಿದ್ದಾರೆ JPC. ಆಯ್ತು, ಏನ್ ತೆಗಿತೀರಿ ನೀವು ವಕ್ಫ್ ಕಾಯ್ದೆನ? ಈಗ ನಾನು ನನ್ನ ಜಮೀನು ದೇವ್ರ ಹೆಸರಿಗೆ 50 ಎಕರೆ ಕೊಟ್ಟೀನಿ ಕೋಲಾರದಲ್ಲಿ, ವಕ್ಫ್ ಅಂತ ನಾ ಕೊಟ್ಟೀನಿ. ಅದಕ್ಕೇನು ಮಾಡ್ತೀರಿ ನೀವು? ಅದಕ್ಕೇನು ನೀವು ಉತ್ತರನೇ ಇಲ್ಲ. ಆಮೇಲೆ ಅದ್ರ ಕಾಯ್ದೆಯಲ್ಲಿ ಏನಿದೆ, 2 ಜನ ಹಿಂದೂಗಳು ಇರಬೇಕು. ಉಡುಪಿ ಹೋಟ್ಲ್ದಾಗ ಹೋಗಿ ಬಿರಿಯಾನಿ ಕೇಳಿದ್ರೆ ಸಿಗುತ್ತೆ? ಖಾದರ್ ಸಾಬ್ ಅಂಗಡಿಯಾಗ ಜ್ಯೂಸಿಗೆ ತಂದು ಕುಂದಿರಿಸಿದ್ರೆ ವ್ಯಾಪಾರ ಆಕತ್ತೇನು? ಹಿಂದೂತ್ವ ಹಿಂದೂ ಸದಸ್ಯರಿದ್ದರೆ ಮುಜರಾಯಿ ನೋಡಲಿ. ಮುಸ್ಲಿಂ ಪ್ರತಿನಿಧಿ ಬೇಕು ಅಂತಕ್ಕಂಥದ್ದನ್ನು ಕಾನೂನನ್ನು ತಿಳ್ಕೊಂಡಾರ ಅವರು. ಇಷ್ಟೇ. ಎರಡನೇದು, ಜಿಲ್ಲಾಧಿಕಾರಿಗೆ ಅಧಿಕಾರ ಕೊಡಬೇಕು ಡಿಸೈಡ್ ಮಾಡೋದು ಅಂತ ಹೇಳ್ತಾರೆ. ನಾವೇನು ಹೇಳ್ತೀವಿ, ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಕೊಡೋಕ್ಕಿಂತ ಬದಲು ಹೈಕೋರ್ಟ್ ಜಡ್ಜ್ ಟ್ರಿಬ್ಯುನಲ್ ಮಾಡಿ ಅವ್ರಿಗೆ ಕೊಡ್ರಿ, ಲೆಟ್ ಹಿಮ್ ಡಿಸೈಡ್. ಇಷ್ಟೇ. ಇನ್ನು ಇದರಿಂದಕ್ಕಿಂತ ಇನ್ನೇನು ಬಾಕಿದು, ಇನ್ನೇನು ವ್ಯತ್ಯಾಸ ಏನಿಲ್ಲ ಅಲ್ಲಿ. ಸರ್, ಈಗ ಜನಜಾಗೃತಿ ಅಭಿಯಾನ ಹಿಂದೂ ಸಮಾವೇಶ ಮಾಡ್ತಾರೆ ದಾವಣಗೆರೆಗಳು 25 ಲಕ್ಷ ಜನ ಸೇರಿಸಿ. ಯಾತಕ್ಕೆ? ಅದನ್ನೇ ಮಾದಾಯಿಗೆ ಮಾಡ್ರಿ, ಕಳಸಾ ಬಂಡೂರಿಗೆ ಮಾಡ್ರಿ. 4 ಲಕ್ಷ ಕರ್ನಾಟಕಕ್ಕೆ ಪಾಲು ಬರಬೇಕು, 2 ಲಕ್ಷ ಅದಕ್ಕೆ ಮಾಡ್ರಿ. ನಿಮ್ಮ ಬಾಯಿ ಕನ್ನಡ ಮಾತೆ, ಕನ್ನಡ ನಾಡು, ನಿಮ್ಮ ಬಾಯಿನೇ ಬರೋಲ್ವಲ್ಲ. ಬರೀ ಸಾಬ್ರೆ ಸಿಕ್ಕಿವಿ ನಾವು. ನಮ್ಮ್ಯಾಗೆ ಹಾಕಿ ಇಷ್ಟು ಲವ್ವಪ್ಪ ನಿಮಗೆ. ಇಷ್ಟು ದಿವಸ ರಾಮ ಮಂದಿರ ಅಂತ ಹೇಳಿದ್ರಿ, ಆಮೇಲೆ ಗೋಹತ್ಯೆ ಅಂತ ಹೇಳಿದ್ರಿ, ಆಮೇಲೆ ಹಿಜಾಬ್ ಆಯಿತು, ಈಗ ಜುಲಾಬ ಶುರು ಆಗ್ಯದ ಇವರಿಗೆ. ಈಗ ವಕ್ಫ್ ಹಿಡ್ಕೊಂಡು, ವಕ್ಫಲ್ಲಿ ಇದೇನು ಹೋಗ್ಲಿ, ಒಂದು ವೇದಿಕೆಗೆ ಬಂದು ಆರ್ಗ್ಯೂ ಮಾಡ್ರಿ. ಎಲ್ಲಿ ನಿಮಗೆ ವಕ್ಫಿಂದ ಏನು, ವಕ್ಫಲ್ಲಿ ಏನು ಬಯಸ್ತೀರಿ ನೀವು? ನಿಮಗೆ ಗೊತ್ತಿಲ್ಲ. ವಕ್ಫ್ ಆಕ್ಟ್ ಮಾಡಿದ್ದು ಯಾರು? ಪ್ರತಾಪ್ ಸಿಂಹ ಕೇಳಿದ್ರೆ ಗೊತ್ತಿಲ್ಲ ಅವನಿಗೆ. ಯಾವುದಾದ್ರೂ ಭೂಮಿ ಹೋಗಿದ್ದು ನಮ್ದು ವಕ್ಫ್ ಅಂದ್ರೆ ಅದು ಅವ್ರದ್ದು ಆಗ್ಬಿಡುತ್ತೆ. ಅಯ್ಯೋ ಹುಚ್ಚಿಕೊಂಡೇದೆ. ರಸ್ತೆ ಹುಡುಗಿ ನಾನು ಹೆಂಡ್ತಿ ಅಂತ ಹೇಳಿದ್ರೆ ಹೆಂಡ್ತಿ ಆಗ್ತಾಳೇನು? ಇವು ಹುಚ್ಚರು ಇವರು. ಅದೇ ಇವ್ರು BJP ನೀವು ಮಾಡ್ಬೋದು, ಹಂಗೆ ನಮ್ಮ ಮಾಡೋಕ್ಕೆ ಬರೋಲ್ಲ. ಇಸ್ಲಾಂ ಧರ್ಮದಲ್ಲಿ ನೀವು ಎಂದಿನವರೆಗೂ ಆ ಮಾಲೀಕ ಆ ಜಾಗನ ಕೊಟ್ಟು ವಕ್ಫ್ ಮಾಡಲ್ವೋ, ಅಲ್ಲಿ ನೀವು ಖಬ್ರಸ್ತಾನ್ ಮಾಡೋಕ್ಕೂ ಆಗಲ್ಲ, ಮಸೀದಿ ಮಾಡೋಕ್ಕೂ ಆಗಲ್ಲ. ಅಲ್ಲಿ ಮಸೀದಿ ನೀವು ಮಾಡಿದರೆ ಅಲ್ಲಿ ಪ್ರಾರ್ಥನೆಯೂ ಕೂಡ ದೇವರಿಗೆ ಅದು ಸಲ್ಲಿಕೆ ಆಗಲ್ಲ. ಇದು ಇಸ್ಲಾಂ ನೇಮ. ಬರೀ ವಕ್ಫ್ ಅಂತಾರಲ್ಲ,